ಕೋಸ್ಟಲ್ ಫ್ರೆಂಡ್ಸ್ ಮಂಗಳೂರು ಇದರ ವತಿಯಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ವಿವಿಧ ಕಡೆಗಳಿಂದ 8 ರಿಂದ 14 ವರ್ಷದ ಪ್ರಾಯದೊಳಗಿನ 85 ಮಂದಿ ಅನಾಥ ಮಕ್ಕಳೊಂದಿಗೆ ಸಾಂತ್ವನ ಸಂಚಾರ ಕಾರ್ಯಕ್ರಮವನ್ನು ಮಂಗಳೂರು ನಗರ ಮತ್ತು ಹೊರವಲಯದಲ್ಲಿ ವಿಶಿಷ್ಟವಾಗಿ ಆಚರಿಸಲಾಯಿತು. ನಗರ ಪೊಲೀಸ್ ಆಯುಕ್ತ ಅನುಪಮ ಅಗರ್ವಾಲ್ ಕೋಲೂರಿನ ಖಾಸಗಿ ಹೋಟೆಲ್ ಒಂದರಲ್ಲಿ ಸಾಂತ್ವನದ ಸಂಚಾರಕ್ಕೆ ಚಾಲನೆ ನೀಡಿ ಶುಭ ಹಾರೈಸಿದರು. ಬಳಿಕ ಮಧ್ಯಾಹ್ನದವರೆಗೆ ಪಿಲಿಕುಳ ನಿಸರ್ಗಧಾಮದ ವೀಕ್ಷಣೆಯ ಭಾಗ್ಯವನ್ನ ನೀಡಲಾಯಿತು. ಪ್ರಾಣಿ ಸಂಗ್ರಹಾಲಯದಲ್ಲಿ ಸುತ್ತಾಟ, ವಿಜ್ಞಾನ ಕೇಂದ್ರ ವೀಕ್ಷಣೆ ಮತ್ತು ತಾರಾಲಯದಲ್ಲಿ 3D ವೀಕ್ಷಣೆ ವ್ಯವಸ್ಥೆಯನ್ನ ಮಾಡಲಾಯಿತು. ಮಧ್ಯಾಹ್ನದ ಬಳಿಕ ಕುತ್ತಾರಿನ ರೆಸಾರ್ಟ್ನಲ್ಲಿ ಸುತ್ತಾಡಿಸಲಾಯಿತು. ಅಲ್ಲೇ ವಿವಿಧ ಆಟೋಟ ಸ್ಪರ್ಧೆ ಮತ್ತು ಮನೋರಂಜನಾ ಚಟುವಟಿಕೆಗಳು, ಮ್ಯಾಜಿಕ್ ಶೋ ನಡೆಸಲಾಯಿತು. ಅಲ್ಲದೆ 85 ಮಕ್ಕಳಿಗೂ ತಲಾ 10,000 ರೂಪಾಯಿ ಮೌಲ್ಯದ ಆಹಾರದ ಕಿಟ್ ಅನ್ನು ವಿತರಿಸಲಾಯಿತು. ಬಹುಮಾನ ವಿತರಣೆಯೊಂದಿಗೆ ಕಾರ್ಯಕ್ರಮ ಸಮಾರೋಪ ಮಾಡಲಾಯಿತು. The email also first and second third. It was first out of records. Gender ball. Gender color ball. ನಮ್ಮದು ಕೋಸ್ಟಲ್ ಫ್ರೆಂಡ್ಸ್ ಮಂಗಳೂರು ಎಂಬುದು ಒಂದು ರಿಜಿಸ್ಟರ್ ಸಂಸ್ಥೆಯಾಗಿದ್ದು, ನಮ್ಮ ಸದಸ್ಯರು ವರ್ಷಕ್ಕೊಂದು ವಿನೂತನ ಪ್ರಯೋಗದ ಮೂಲಕ ನಾವು ಒಂದು ಸಮಾಜ ಸೇವೆಯಲ್ಲಿ ನಮ್ಮನ್ನು ತೊಡಗಿಸಿಕೊಂಡಿದ್ದೇವೆ. ಕಳೆದ ವರ್ಷದ ಸಾಂತ್ವನದ ಸಂಚಾರದ ಅಂಗವಾಗಿ ಈ ವರ್ಷ ನಾವು ಇಂದು ನಡೆಸಲಿರುವ ಸಾಂತ್ವನದ ಸಂಚಾರ 2.0 ಎಂಬ ಒಂದು ಅದ್ಭುತ ಪರಿಕಲ್ಪನೆಯನ್ನು ನಾವು ತೆಗೆದುಕೊಂಡು ಈ ವರ್ಷ ನಮ್ಮ ಜಿಲ್ಲೆಯ ಆಯ್ದ ಭಾಗಗಳಿಂದ ಒಂದು 87 ಕಡು ಬಡವ ಮಕ್ಕಳನ್ನು, ಅನಾಥ ಮಕ್ಕಳನ್ನು ನಾವು ಇಂದು ಒಂದು ದಿನ ಪರ್ಯಟನೆಯನ್ನು ಮಾಡಿಸಲಿದ್ದೇವೆ. ಅದಕ್ಕೆ ನಾವು ಸಾಂತ್ವನದ ಸಂಚಾರ 2 ಎಂಬ ಟೈಟಲ್ನ ಅಡಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಬೆಳಿಗ್ಗೆ BMS ಹೋಟೆಲ್ನಿಂದ ಉಪಹಾರದಿಂದ ಪ್ರಾರಂಭ ಮಾಡಿ ಈಗ ನಾವು ಪಿಲಿಕುಳಕ್ಕೆ ಬಂದಿದ್ದೇವೆ. ಪಿಲಿಕುಳದಲ್ಲಿ ನಾವು ನಿಸರ್ಗಧಾಮ, ಪ್ರಾಣಿ ಸಂಗ್ರಹಾಲಯ ಮತ್ತು ಪ್ಲಾನಿಟೋರಿಯಂನಲ್ಲಿ ನಾವೊಂದು ಶೋವನ್ನು ತೋರಿಸಿ ಅವರಿಗೆ ಮಧ್ಯಾಹ್ನ ನಾವು ಕುತ್ತಾರ್ನಲ್ಲಿರುವ ಹಾರಿಸ್ ಮುಕ್ಕ ಮಾಲಕತ್ವದ ರಿಸಾರ್ಟ್ಗೆ ಕರ್ಕೊಂಡು ಹೋಗಲಿದ್ದೇವೆ. ಅಲ್ಲಿ ಊಟದ ವ್ಯವಸ್ಥೆ ಮಾಡಿದ್ದೇವೆ. ನಾವು ಊಟದ ನಂತರ ಮಕ್ಕಳಿಗೆ ಆಯಾ ಪ್ರಾಯಕ್ಕೆ ಅನುಗುಣವಾಗಿ ಅವರಿಗೆ ಆಟೋಟ ಸ್ಪರ್ಧೆಗಳನ್ನು, ಮನೋರಂಜನೆಯನ್ನು, ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಇಟ್ಟಿದ್ದೇವೆ. ಅದರ ಜೊತೆಗೆ ಸಂಜೆಯ ತಿಂಡಿ ಮತ್ತು ಮಕ್ಕಳಿಗೆ ಬೇಕಾದಂತಹ ಏನೆಲ್ಲ ಅವರಿಗೆ ಇಷ್ಟದ ಆಹಾರಗಳಿರುತ್ತವೆ, ಯಾವ ರೀತಿ ನಮ್ಮ ಮಕ್ಕಳು ಆಹಾರ ಪ್ರಿಯರಾಗಿರುತ್ತಾರೆ, ಯಾವೆಲ್ಲ ಮನೋರಂಜನೆಯನ್ನು ಅವರು ಅನುಭವಿಸ್ತಾರೆ, ಆ ಎಲ್ಲ ಮನೋರಂಜನೆಯನ್ನು ನಾವು ಇವತ್ತು ಒಂದು ದಿನ ನೀಡಲಿದ್ದೇವೆ. ಅದರ ಜೊತೆಗೆ ನಾವು 87 ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ತಲಾ 10,000ದಂತೆ ಅವರಿಗೆ ಉಡುಗೊರೆಯನ್ನು, ಅವರಿಗೆ ಮನೆಗೆ ಬೇಕಾದಂಥ ಸಾಮಗ್ರಿಗಳನ್ನು, ಅವರಿಗೆ ಬೇಕಾದಂಥ ಆಹಾರ ಸಾಮಗ್ರಿಯನ್ನು ನಾವು ನೀಡಲಿದ್ದೇವೆ. ಅದರ ನಂತರ ನಮ್ಮ ಕಾರ್ಯಕ್ರಮದ ಕೊನೆಗೆ ನಾವು ಅವರಿಗೆ ಒಳ್ಳೆಯ ಭೋಜನದ ವ್ಯವಸ್ಥೆಯನ್ನು ಮಾಡಿ ಪ್ರತಿಯೊಂದು ಮನೆಯಿಂದ ನಾವು ಹೇಗೆ ಬೆಳಿಗ್ಗೆ 5 ಗಂಟೆಯಿಂದ ನಾವು ನಮ್ಮ ತಂಡ ಪ್ರತಿಯೊಬ್ಬರನ್ನು ಆಯ್ದು ಕರ್ಕೊಂಡು ಇಲ್ಲಿಗೆ ಬಂದಿದ್ದೇವೆ, ಅದೇ ರೀತಿ ಅವರ ಮನೆಗಳಿಗೆ ತಲುಪಿಸುವ ವ್ಯವಸ್ಥೆಯನ್ನು ನಾವು ಇವತ್ತು ಮಾಡಿದ್ದೇವೆ.